ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಲೆಹೆಂಗಾ ಮೇಲೆ ಫುಲ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ. ಇದು 16 ಇಯರ್ಸ್ ಹುಡುಗಿಗೆ ಫ್ರಂಟ್ ಲೈನಿಂಗು ಮತ್ತು ಬಾಡಿ ನೈಟು ಕೆಳಗಡೆ ಬಾಟಮಲ್ಲಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಫಸ್ಟು ಕೆಳಗಡೆ ಫಿನಿಶಿಂಗಿಗೆ ಅಂತ ಒಂದು 1.5 ಇಂಚು ಸಪ್ರೇಟ್ ಕ್ಲಾತ್ ತಗೊಂಡು ಅದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಈ ಥರ ಮೇಲ್ಗಡೆಯಿಂದ ಕೆಳಗಡೆಯಿಂದ ಅಟ್ಯಾಚ್ ಮಾಡಿ ಮತ್ತು ಒಳಗಡೆಗೆ ಫೋಲ್ಡ್ ಮಾಡಿ ಅದನ್ನು ಒಂದು ಸ್ಟಿಚ್ ಹಾಕಬೇಕಲ್ಲಿ. ಆ ಸ್ಟಿಚ್ ಹಾಕಿರೋದನ್ನು ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಲೈನಿಂಗ್ಗೆ ಅಟ್ಯಾಚ್ ಮಾಡಬೇಕು. ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ರೆ ನಮಗೆ ಹೆಮ್ಮಿಂಗ್ ಕೆಲಸ ಇರೋದಿಲ್ಲ, ಈಸಿಯಾಗಿರುತ್ತೆ, ಫಿನಿಶಿಂಗು ನೀಟಾಗಿ ಕಾಣುತ್ತೆ. ಈ ಥರ ಸ್ಟಿಚ್ ಹಾಕ್ಕೋಬೇಕು. ಇವಾಗ ಫುಲ್ ಬಾಡಿ ಮತ್ತು ಲೈನಿಂಗ್ ಎರಡು ಫುಲ್ ಜಾಯಿಂಟ್ ಮಾಡ್ಕೊಳ್ಳೋಣ. ನಾನು ದೊಡ್ಡ ಲೂಸ್ ಸ್ಟಿಚ್ ಮಾಡ್ತೀವಲ್ಲ ನಾವು, ಅದನ್ನು ಹಾಕಿ ಫುಲ್ಲೆಲ್ಲ ಲೈನಿಂಗು ಮತ್ತು ಬಾಡಿ ಎಲ್ಲನೂ ಸ್ಟಿಚ್ ಮಾಡ್ತಿದ್ದೀನಿ ನೀಟಾಗಿ. ಈ ಥರ ಎಲ್ಲ ನೀಟಾಗಿ ಅದು ರಿಂಕಲ್ ಬರ್ದಿರ ನೋಡ್ಕೋಬೇಕು. ದೊಡ್ಡದಿರುತ್ತೆ ಬ್ಲೌಸು, ಲೆಂತು 22 ಬರುತ್ತೆ, ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಎಲ್ಲನೂ ಈ ಥರ ಬಾಡಿ ಮತ್ತು ಲೈನಿಂಗ್ ಎರಡು ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ ನೀಟಾಗಿರುತ್ತೆ. ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಕೊಡ್ತಿದ್ದೀನಿ. ನಾನು ಇದರಲ್ಲಿ ಬ್ಯಾಕು ಮತ್ತು ಫ್ರಂಟ್ ಎರಡೂ ಕಡೆ ಡಾಟ್ ಕೊಟ್ಟಿದ್ದೀನಿ. ಬ್ಯಾಕಲ್ಲೂ ಕೊಟ್ಟಿದ್ದೀನಿ, ಫ್ರಂಟಲ್ಲೂ ಕೊಟ್ಟಿದ್ದೀನಿ, 1/2 ಇಂಚ್ ಡಾಟ್ ಕೊಟ್ಟಿದ್ದೀನಿ. ಇವಾಗ ಉಕ್ಸು ಮತ್ತು ಕಾಜಾ ಪಟ್ಟಿ ರೆಡಿ ಮಾಡಿದ್ದೀನಿ. ಉಕ್ಸ್ ಪಟ್ಟಿ, ಇದು ಕಾಜಾ ಪಟ್ಟಿ. ನೋಡಿ, ಇದು ಕಾಜಾ ಪಟ್ಟಿ ಮಾಡ್ತಿದ್ದೀನಿ. ಮೇಲ್ಗಡೆಯಿಂದ ಉಕ್ಸ್ ಪಟ್ಟಿ, ಉಕ್ಸ್ ಪಟ್ಟಿ ರೆಡಿ ಆಯಿತು. ಈಗ ಫ್ರಂಟು ಮತ್ತು ಬ್ಯಾಕ್ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀನಿ. ನೆಕ್ಗೆ ಎಮ್ಮಿಂಗ್ ಕೊಡ್ತಾಯಿದ್ದೀನಿ, ಪೈಪಿಂಗ್ ಕೊಡ್ತಾಯಿಲ್ಲ. ಈ ಥರ ಕ್ರಾಸಾಗಿ ಒಂದು ಇಂಚು ಕ್ಲಾತ್ ರೆಡಿ ಮಾಡಿಕೊಂಡು ನಾನು ಈ ಥರ ಅಟ್ಯಾಚ್ ಮಾಡ್ತಾಯಿದ್ದೀನಿ ಬಾಡಿ ನೆಕ್ಗೆ. ಈ ಥರ ಸ್ಟಿಚ್ ಮಾಡಿದರೆ ಫಿನಿಶಿಂಗ್ ನೀಟಾಗಿರುತ್ತೆ ಹೆಮ್ಮಿಂಗು. ನೋಡಿ, ಈ ಥರ ಫುಲ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ಳಿ, ಎಷ್ಟಿದ್ರು ಅಷ್ಟು. ಇವಾಗ ಅಟ್ಯಾಚ್ ಆದಮೇಲೆ ನ್ಯಾಚ್ ಹಾಕಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ 1/2 ಇಂಚು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಸಿಂಗಲ್ಲೇ ಸ್ಟಿಚ್ ಮಾಡಿರ್ತೀನಿ, ಫಸ್ಟು ಡಬಲ್ ಮಾಡಲ್ಲ. ಸಿಂಗಲ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ. ಆ ಥರ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಆದಮೇಲೆ ಆ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿ. ಏನಂದರೆ ನಮಗೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಒಂದು 5 ನಿಮಿಷ ಟೈಮ್ ಹಿಡಿಬೋದು, ಆದರೆ ನಮಗೆ ಫಿನಿಶಿಂಗ್ ನೀಟಿರುತ್ತೆ, ಮಾಡಿರೋ ಕೆಲಸ ನೀಟಾಗಿ ಕಾಣಿಸುತ್ತೆ. ನೋಡಿ, ಆ ಥರ ಮೇಲ್ಗಡೆಯಿಂದ ಒಂದು ಲೂಸ್ ಸ್ಟಿಚ್ ಕೊಡಿ. ನೋಡಿ, ಆ ಥರ ನೀಟಾಗಿರುತ್ತೆ ನಮಗೆ ಫಿನಿಶಿಂಗ್. ಹೆಮ್ಮಿಂಗ್ ಮಾಡಿಕೊಂಡು ಮತ್ತು ಆ ಸ್ಟಿಚ್ ಬಿಚ್ಚೋದು. ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಿದ್ದೀನಿ. ಸ್ಲೀವ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ಸೀದಾ ಸೈಡಲ್ಲಿ ಲೈನಿಂಗ್ ಹಾಕಿ ಒಂದು ಸ್ಟಿಚ್ ಹಾಕ್ಕೊಂಡು ನಾನು ಉಲ್ಟಾ ಮಾಡಿ ಅದು ಫಿನಿಶಿಂಗ್ ಕೊಡ್ತೀನಿ. ನೋಡಿ, ಈ ಥರ
ಒಂದು ಪಾಯಿಂಟ್ ಕಿನಾರಿ ಕೊಡಬೇಕು. ಸ್ಟಿಚ್ ಹಾಕ್ಕೊಂಡು ಆ ಕಡೆಯಿಂದ ಲೈನಿಂಗ್ ಮೇಲೆ ಬರಬೇಕು ಸ್ಟಿಚ್. ಅದು ಫಾಸ್ಟಾಗಿರುತ್ತೆ, ಕೆಲಸ ನೀಟಾಗೂ ಇರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಡಮ್ಮಿ ಸ್ಟಿಚ್ ಹಾಕ್ತೀನಿ, ಅಂದರೆ ಲೂಸ್ ಸ್ಟಿಚ್ಚು. ಇದನ್ನು ಫುಲ್ಲು ಇದೇ ಥರ ಸ್ಲೀವೆಲ್ಲ ರೆಡಿ ಮಾಡ್ಕೋಬೇಕು. ಸ್ಲೀವ್ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಬಂದು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ಸೆಂಟ್ರ್ ಪಾಯಿಂಟ್ ನೋಡಿ ಒಂದು ನ್ಯಾಚ್ ಹಾಕ್ಕೊಂಡಿದ್ದೀನಿ. ನೋಡಿ ಶೋಲ್ಡರ್ ಪಾಯಿಂಟಿಗೆ ಈ ಸೆಂಟರ್ ಪಾಯಿಂಟ್ ಇಟ್ಟು ಒಂದು ಸರ್ತಿ ನಾವು ಅಲ್ಲಿಂದ ಹಿಂದ್ಗಡೆಗೆ ನಾವು ಸ್ಟಿಚ್ ಹಾಕ್ಕೊಡೋಕೆ ಯಾವ ಕಡೆಯಿಂದ ಹಾಕ್ಕೊಬರ್ತೀವೋ ಆ ಕಡೆಯಿಂದ ಚೆಕ್ ಮಾಡ್ಕೋಬೇಕು. ಅದು ಇದು ಸರಿ ಇದೆಯಾ, ಹೆಚ್ಚು ಕಮ್ಮಿ ಇದೆಯಾ ಅಂತ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ನಾವು ಅದು ಸ್ಲೀವ್ ಎಲ್ಲಿಂದ ಬರುತ್ತೋ ಅಲ್ಲಿಂದ ನಾವು ಸ್ಟಿಚ್ ಮಾಡ್ಕೋಬೋದು. ಯಾಕಂದರೆ ಮತ್ತು ಹೆಚ್ಚು ಒಂದು ಕಡೆ ಜಾಸ್ತಿ ಬಂದುಬಿಟ್ಟು ಇನ್ನೊಂದು ಕಡೆ ಕಮ್ಮಿ ಬಂದರೆ ಅದು ಚೆನ್ನಾಗಿ ಕಾಣಲ್ಲ, ಫಿನಿಶಿಂಗ್ ಬರಲ್ಲ, ಫಿಟ್ಟಿಂಗು ಬರಲ್ಲ. ಅದಕ್ಕೆ ಮೊದಲೇ ನೋಡ್ಕೋಬೇಕು ಸ್ಲೀವ್ ಅಟ್ಯಾಚ್ ಮಾಡೋ ಟೈಮಲ್ಲಿ. ನೋಡಿ ಈ ಥರ ಸ್ಲೀವ್ ಅಟ್ಯಾಚ್ ಮಾಡಿ ನನಗೆ ಕರೆಕ್ಟಾಗಿ ಬಂತು ಆ ಕಡೆ ಈ ಕಡೆ. ಇದು ಕಟಿಂಗ್ ಮಿಸ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಸ್ಟಿಚ್ ಮಾಡಿದಾಗ ಬೇರೆ ಯಾವುದನ್ನು ಕಟಿಂಗ್ ಅಪ್ಲೋಡ್ ಮಾಡ್ತೀನಿ, ಕಟಿಂಗ್ ವಿಡಿಯೋ ಮಾಡ್ತೀನಿ. ಇದು ನನಗೆ ಕಟಿಂಗ್ ವಿಡಿಯೋ ಮಿಸ್ ಆಯಿತು. ನೋಡಿ ಇದು 40 ಸೈಜ್ ಬ್ಲೌಸು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅದಕ್ಕೆ 2.5 ಚೆಸ್ಟು ಮತ್ತು 3 ಇಂಚಸ್ಸು ಸೊಂಟ ತಗೊಂಡಿದ್ದೀನಿ. ಅದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಸ್ಲೀವ್ ಸೈಜು 12 ಬರುತ್ತೆ, ಅದರಲ್ಲಿ ಅರ್ಧ 6 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಆ 3 ಮಾರ್ಕ್ಸ್ನ ಸೇರಿಸ್ಕೊತ ಒಂದು ಸ್ಟಿಚ್ ಹಾಕೋದು, ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಕರೆಕ್ಟಾಗಿ ಬರುತ್ತೆ ಇವಾಗ ಫಿಟ್ಟಿಂಗು 40 ಸೈಜು. ಇಲ್ಲಿ ನಾನು 1-2 ಇಂಚು ಮೇಲ್ಗಡೆಗೆ ಸ್ಟಾಪ್ ಮಾಡ್ತೀನಿ, ಫುಲ್ ಕವರ್ ಮಾಡಲ್ಲ. ಇಲ್ಲಿ ನಾನು ನಮ್ಮ ಡ್ರೆಸ್ಸಿಗೆ ಕೊಡ್ತೀವಲ್ಲ ಫೋಲ್ಡಿಂಗು, ಸೈಡ್ ಕಟ್ಟು ಆ ಥರ 1-2 ಇಂಚು ಸೈಡ್ ಕಟ್ ಕೊಡ್ತಿದ್ದೀನಿ. ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಬ್ಲೌಸೂ ಟೈಟಾಗಿ ಎಳ್ಕೊಂಡಂಗೆ ಇರಲ್ಲ, ಅಲ್ಲ ಫಿನಿಶಿಂಗು ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಅದು ಬ್ಲೌಸೂ ಎದ್ದು ಕಾಣಲ್ಲ, ಮೇಲೆ ಕೆಳಗಡೆ ಎದ್ದೇಳಲ್ಲ, ಎದ್ದು ನಿಂತ್ಕೊಳ್ಳುತ್ತಲ್ಲ ಆ ಥರ ಕಾಣೋದಿಲ್ಲ, ನೀಟಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.